ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗೋಧಿ ಹಿಟ್ಟಲ್ಲಿ ಹಾಗೂ ಈಸಿಯಾಗಿ ಹೇಗೆ ಮೋದಕನ ಮಾಡೋದು, ತುಂಬಾ ಮೋದಕ ಮಾಡೋದಿದ್ರೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಈ ತರ ಟ್ರೈ ಮಾಡಿ ನೋಡಿ. ಫಸ್ಟ್ಗೆ ನಾನು ಇಲ್ಲಿ ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಗಟ್ಟಿ ಕಲಿಸ್ಬೇಕು ಇದನ್ನ. ಸ್ವಲ್ಪ ಗಟ್ಟಿ ಅಂದ್ರೆ ಚಪಾತಿ ಹಿಟ್ಟು ಯಾವ ತರ ಕಲಿಸ್ತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಕಲಿಸ್ಬೇಕು. ಇದು ಕಾಯಿ ತುರಿ ನಾನು ಮೊದಲೇ ತುರಿದಿಟ್ಕೊಂಡಿದ್ದೀನಿ. ಇದನ್ನ ನಾನು 2.5 ಗ್ಲಾಸ್ ತಗೋತಾ ಇದ್ದೀನಿ. ನಿಮ್ಗೆ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಬೆಲ್ಲ ಎಷ್ಟು ಹಾಕಬೇಕು ಅಂತ. ಕರೆಕ್ಟ್ ಆಗಿರುತ್ತೆ ಬೆಲ್ಲ. ನಾನು ಹಾಕೋ ಮೆಜರ್ಮೆಂಟ್ ಅಲ್ಲಿ ನೀವು ಮಾಡಿ ನೋಡಿ ಒಂದ್ಸರಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ. ಅಂದ್ರೆ ಸ್ವಲ್ಪ ಸ್ಮೂತ್ ಆಗೇನೆ ಆಗ್ಬೇಕು, ತರಿ ತರಿಯಾಗಿ ಇರಬಾರ್ದು. ಸ್ವಲ್ಪ ಸ್ಮೂತ್ ಆಗೇನೆ ಆಗ್ಲಿ, ಏನ್ ತೊಂದರೆ ಇರಲ್ಲ. ಸ್ಮೂತ್ ಆದಂಗೆ ಚೆನ್ನಾಗಿರುತ್ತೆ. ಆಮೇಲೆ ನೀರ್ ಹಾಕ್ಬಾರ್ದು, ಒಂಚೂರು ನೀರ್ ಹಾಕ್ಬಾರ್ದು ಇದಕ್ಕೆ. ನಾನಿಲ್ಲಿ 2.5 ಗ್ಲಾಸ್ಗೆ 1 ಗ್ಲಾಸ್ ಬೆಲ್ಲ ಹಾಕ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕಿ, ಚೆನ್ನಾಗಿರುತ್ತೆ. ನಾನು ಮೇಲ್ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಅದನ್ನ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಗಸಗಸೆ, ಆಮೇಲೆ ಏಲಕ್ಕಿ ತಗೊಂಡಿದ್ದೀನಿ. ಒಂದು 6ರಿಂದ 7 ಏಲಕ್ಕಿ ಇದೆ. ಇದನ್ನೆಲ್ಲಾನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಗ್ಯಾಸ್ ಮೇಲೆ ಇಡ್ಬೇಕು. ಇದನ್ನ ಒಂದ್ 2 ನಿಮಿಷ ಹಾಗೆ ಬಿಟ್ಬಿಡಿ ಗ್ಯಾಸ್ ಮೇಲೆ ಇಟ್ಮೇಲೆ. ಅದು ಕೊಬ್ಬರಿ ಬಿಸಿಯಾಗಿ ಬೆಲ್ಲ ಎಲ್ಲ ಕರಗುತ್ತೆ. ಕರಗಿ ಕೊಬ್ಬರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಗಸಗಸೆ ಒಂದು 6 ಏಲಕ್ಕಿ ತಗೊಂಡೇನಿ, ಅದನ್ನ ಬಿಸಿ ಮಾಡ್ಕೊತೀನಿ. ಸ್ವಲ್ಪ ಗಸಗಸೆ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ ಕೊಬ್ಬರಿಯಿಂದನೂ ಮೋದಕ ಮಾಡ್ಬೋದು, ಅದು ಸ್ವಲ್ಪ ಡ್ರೈ ಆಗುತ್ತೆ, ತಿನ್ಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಹಸಿ ಕೊಬ್ಬರಿಯಿಂದನೇ ಮಾಡ್ತಾ ಇದ್ದೀನಿ. ನಾನು ಯಾವಾಗ್ಲೂ ಇದರದ್ದೇ ಮಾಡೋದು. ಇದು ನೋಡಿ, ಸ್ವಲ್ಪ ಕರಗ್ತಾ ಬೆಲ್ಲದ್ದೆಲ್ಲ ಗಂಟು ಚಿಕ್ಕದಾಗಿರುತ್ತೆ. ಈ ತರ ಗಂಟು ಉಳಿಬಾರ್ದಂದ್ರೆ ನೀವು ಬೆಲ್ಲನ ತುರಿದ್ಬಿಟ್ಟು ಹಾಕೊಂಡ್ರೆ ಅದು ಇನ್ನೂ ಬೇಗ ಆಗುತ್ತೆ. ನೋಡಿ, ಈಗ ಆಗ್ತಾ ಬಂದಿದೆ ಹೂರ್ಣ ಎಲ್ಲ. ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇರಿ ಮಧ್ಯೆ ಮಧ್ಯೆ. ಯಾವ್ದಾದ್ರು ಒಂದು ಗಂಟಿದ್ರೆ ಸ್ಮ್ಯಾಶ್ ಮಾಡಿ. ಸ್ವಲ್ಪ ಆದ್ಮೇಲೆ 1 ಸ್ಪೂನ್ ತುಪ್ಪ ಹಾಕೊಳ್ಳಿ. ಈಗ ಇದಾಗಿದೆ ನೋಡಿ. ಸ್ವಲ್ಪ ಇದು ಮಿಕ್ಸ್ ಆಗ್ತಾ ಇದ್ದಂಗೆ ತೆಗೆದ್ಬಿಡ್ಬೇಕು. ಇದನ್ನ ಸ್ವಲ್ಪ ಮುಟ್ಟಿ ಸ್ವಲ್ಪ ಕೈಯಲ್ಲಿ ತಗೊಂಡಾಗ ಈ ತರ ರೌಂಡ್ ಕಾಗ್ಬೇಕು. ರೌಂಡ್ ಕಾದ್ರೆ ಸಾಕು, ಅದು ಅವಾಗ ಕರೆಕ್ಟ್ ಆಗಿ ಬರುತ್ತೆ. ಹಂಗೂ ಏನಾದ್ರೂ ಸ್ವಲ್ಪ ಗಟ್ಟಿಯಾಗಿದ್ರೆ ಸ್ವಲ್ಪ 1-2 ಸ್ಪೂನ್ ಅಥವಾ 3 ಸ್ಪೂನ್ ಹಾಲು ಹಾಕಿ ಮತ್ತೆ ಒಂಚೂರು ಬಿಸಿ ಮಾಡಿ ಸ್ವಲ್ಪ, ಅವಾಗ ನಿಮ್ಗೆ ಕರೆಕ್ಟ್ ಆಗಿರುತ್ತೆ. ಗಸಗಸೆ ಮತ್ತೆ ಏಲಕ್ಕಿನ ಸ್ವಲ್ಪ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ. ಗಸಗಸೆನ ಸ್ವಲ್ಪ ಕ್ರಶ್ ಮಾಡಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ತಿನ್ಬೇಕಾದ್ರೆ. ಆಮೇಲೆ ಇಲ್ಲಿ ಗೋಧಿ ಹಿಟ್ಟ ಕಲ್ಸಿಟ್ಟಿದ್ನಲ್ಲ, ಇದು ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು. ತುಂಬಾ ಹೊತ್ತು ನೆನ್ಸೋದು ಬೇಡ. ಈ ಮೋದಕ ಮಾಡ್ಬೇಕಾದ್ರೆ ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು. ನಾನು ಇಲ್ಲಿ ಮೋದಕಕ್ಕೆ ಆಮೇಲೆ ಚಪಾತಿಗೆ ಅಂತಾನು ಎರಡಕ್ಕೂ ಸೇರಿಸಿ ಹಿಟ್ಟು ಕಲ್ಸಿದ್ದೀನಿ. ಇದರಲ್ಲಿ 3 ಉಳ್ಳೆಗಳನ್ನ ಮಾತ್ರ ಈಗ ಮೋದಕ ಮಾಡಕ್ ತಗೋತೀನಿ. ಈಗ ಇದನ್ನ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಟ್ಟೆನ ಕ್ಲೀನ್ ಮಾಡಿ, ಇದು ಸಿಲಿಕಾನ್ ಸೀಟು, ಇದನ್ನು ನೀಟಾಗಿ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಇದು ನೋಡಿ, ಈ ತರ ನೀಟಾಗಿ ಇದನ್ನ ಪ್ರೆಸ್ ಮಾಡ್ಬೇಕು. ಬಟ್ಟೆ ತಗೊಂಡು ಮೇಲ್ಗಡೆದೆಲ್ಲ ಒರೆಸ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಚಪಾತಿ ಇಟ್ಟಿಟ್ಬಿಟ್ಟು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ಈ ತರ ಸಿಲಿಕಾನ್ ಸೀಟ್ ಇದ್ರೆ ಸಿಲಿಕಾನ್ ಸೀಟ್ ಮೇಲೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಕಲ್ ಮೇಲೆನೆ ಲಟ್ಟಿಸ್ತೀನಿ ಅಂದ್ರೆ ಕಲ್ ಮೇಲೆನೆ ಲಟ್ಟಿಸ್ಕೋಬಹುದು. ನಾನು ನೋಡಿ ಈಗ ತುಂಬಾ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಆಮೇಲೆ ಜಾಸ್ತಿ ಮೋದಕ ಮಾಡೋದಿದ್ರೆ ಈ ತರ ಒಂದ್ ಬಟ್ಲು ಅಥವಾ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್. ನಾನು ತುಂಬಾ ಚಿಕ್ಕದಾಗಿ ಮೋದಕ ಮಾಡೋಣ ಅಂತ ಈ ಬಟ್ಲು ತಗೊಂಡಿದ್ದೀನಿ. ಈ ಅಂಚು ಪ್ಲೇನ್ ಆಗಿರ್ಬೇಕು, ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಈ ಮಿಕ್ಕಿರೋ ಹಿಟ್ಟನ್ನ ನಾನು ಅದೇ ಚಪಾತಿ ಹಿಟ್ಟು ಜೊತೆ ಸೇರಿಸಿ ಚಪಾತಿ ಮಾಡಕ್ಕಾಗತ್ತೆ. ಈಗ ಒಂದ್ ಎಲೆನ ತಗೊಂಡು ಈಗ ಹೂರ್ಣನ ಯಾವ ತರ ಹಾಕೋದು ಫಿಲ್ ಮಾಡೋದಂತ ತೋರಿಸ್ತೀನಿ. ಈ ತರ ಮಧ್ಯಕ್ಕೆ ಇದನ್ನ ಇಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು, ಅಂದ್ರೆ ಜಾಸ್ತಿನೂ ಹಾಕ್ಬೇಡಿ, ಮೀಡಿಯಂ ಆಗಿ ಹಾಕೊಳ್ಳಿ. ಈ ತರ ಪ್ರೆಸ್ ಮಾಡ್ಕೊಂಡು ಆ ಕಡೆ ಈ ಕಡೆಗೆಲ್ಲ ಪ್ರೆಸ್ ಮಾಡಿ ನಿಧಾನಕ್ಕೆ ಸ್ವಲ್ಪ ರೌಂಡ್ ಮಾಡಿಬಿಡಿ ಅದನ್ನ. ಆಮೇಲೆ ಮೇಲ್ಗಡೆ ಜಾಸ್ತಿ ಹಿಟ್ಟು ಉಳಿಬಾರ್ದು. ಮೇಲ್ಗಡೆ ಜಾಸ್ತಿ ಹಿಟ್ಟು ಬಂದ್ರೆ ತಿನ್ನುವಾಗ ಚೆನ್ನಾಗಿರಲ್ಲ, ಸ್ವಲ್ಪ ಗಂಟು ಅನ್ಸುತ್ತೆ. ಆಮೇಲೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಇದು ನೋಡಿ, ಈ ತರ ಮಾಡ್ಬೇಕು. ಮಾಡಿ ಮಧ್ಯೆ ಎಲ್ಲ ಕೂಡಿಸ್ಕೊಂಡು ಸ್ವಲ್ಪ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಒಂದ್ಸರಿಗೆ ನನಗಿಲ್ಲಿ 15ರಿಂದ 16 ಮೋದಕ ರೆಡಿ ಆಯ್ತು. ಅದೇ ಈ ತರ ಒಂದೇ ಎಲೆನ ದೊಡ್ಡದಾಗಿ ಲಟ್ಟಿಸ್ಬಿಟ್ಟು, ಈ ತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಟ್ಲು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ದೊಡ್ಡ ಬೇಕು, ದೊಡ್ಡ ಮೋದಕ ಮಾಡ್ತೀವಿ ಅಂದ್ರೆ ಆ ತರ ಮಾಡ್ಕೋಬಹುದು. ಈಗ ನಾವು ಗಣೇಶ ದೊಡ್ಡ ಹಬ್ಬದಲ್ಲೆಲ್ಲ 108 ಅಥವಾ 1008 ವ್ರತ ಎಲ್ಲ ಮಾಡೋರಿಗೆ ಈ ತರ ಮಾಡುವಾಗ ಈಸಿ ಆಗುತ್ತೆ ಅಂತ ನಾನು ಈ ತರ ತೋರಿಸ್ತಾ ಇದ್ದೀನಿ. ನೋಡಿ, ಬಟ್ಲಿಗೆ ಏನಾದ್ರೂ ಅದು ಅಂಟ್ಕೋತಾ ಇದೆ ಅಂದ್ರೆ ಸ್ವಲ್ಪ ಮೇಲ್ಗಡೆ ಹಿಟ್ಟನ್ನ ಉದುರಿಸ್ಬಿಟ್ಟು
ಸ್ವಲ್ಪ ಬಟ್ಲಿಗೂ ಹಿಟ್ಟು ಹಚ್ಬೇಕು. ಅದನ್ನ ಕಟ್ ಮಾಡೋದ್ರಿಂದ ಬೇಗ ಬೇಗ ಆಗತ್ತೆ, ಅಂದ್ರೆ ಬಟ್ಲಿಗೆ ಅಂಟ್ಕೊಳ್ಳಲ್ಲ ಹಿಟ್ಟು. ಅದೊಂಥರ ತೋರಿಸಿದೀನಿ. ನಾನು ಇಲ್ಲಿ 2 ಬ್ಯಾಚಿನ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ತರ ಬೇಯಿಸ್ಬೇಕು ಅಂತ ತೋರಿಸ್ತೀನಿ ಈಗ. ಇಲ್ಲ ಅಂದ್ರೆ ಎಣ್ಣೆಲ್ಲೂ ಫ್ರೈ ಮಾಡ್ಬೋದು. ಫ್ರೈ ಮಾಡ್ತೀನಿ ಅಂದ್ರೆ ಫ್ರೈ ಮಾಡಿ, ಇಲ್ಲ ಅಂದ್ರೆ ಹಬೆನಲ್ಲೂ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಎರಡು ಟೇಸ್ಟ್ ಚೆನ್ನಾಗಿರುತ್ತೆ. ಈ ತರ ಹೋಲ್ ಇರೋದು ಯಾವ್ದಾದ್ರು ಒಂದು ಪಾತ್ರೆ ಅಥವಾ ಪ್ಲೇಟ್ ಇದ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಲ್ಲ ತುಪ್ಪನ ಹಚ್ಕೋತಾ ಇದ್ದೀನಿ, ಒಂದ್ಕೊಂದು ಅಂಟ್ಕೋಬಾರ್ದು ಅಂತ. ನಾನು ಫಸ್ಟ್ ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಕಾಯಿಸಕ್ಕಿಟ್ಟಿದ್ದೆ. ಆ ನೀರು ಈಗ ಬಿಸಿಯಾಗಿದೆ. ಈ ತರ ಪಾತ್ರೆನಲ್ಲೂ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಡ್ಲಿ ಕುಕ್ಕರ್ ಇರುತ್ತಲ್ಲ ಅದ್ರಲ್ಲೂ ಬೇಯಿಸ್ಕೋಬಹುದು. ಇಡ್ಲಿನ ಯಾವ ತರ ಇಡ್ತಿರೋ ಆ ತರ ಒಂದ್ರಲ್ಲಿ 4 ಇಟ್ಟು, ಅಂದ್ರೆ ಒಂದ್ ಪ್ಲೇಟ್ ಅಲ್ಲಿ 16 ಮೋದಕನ ಇಟ್ಟು ಒಂದೇ ಸರಿ ಬೇಯಿಸ್ಕೋಬಹುದು. ನೀರು ಪಕ್ಕನೂ ಇಡಬಾರ್ದು. ಇದ್ರಲ್ಲಿ ಒಂಚೂರು ಗ್ಯಾಪ್ ಬಿಡಬೇಕು, ಇಲ್ಲ ಅಂದ್ರೆ ಗೋಧಿ ಹಿಟ್ಟಿರೋದ್ರಿಂದ ಸ್ವಲ್ಪ ಅಂಟ್ಕೊಂಡ್ಬಿಡತ್ತೆ. ಗೋಧಿ ಹಿಟ್ಟನ್ನ ಕಲಸುವಾಗ ನಾನು ಹೇಳಿದ್ದೀನಿ ಸ್ವಲ್ಪ ಗಟ್ಟಿಯಾಗಿನೇ ಕಲಸಿ ಅಂತ. ಯಾವುದೇ ಕಾರಣಕ್ಕೂ ಸ್ವಲ್ಪ ತೆಳ್ಳಗಾಗಿರ್ಬಾರ್ದು, ಹಿಟ್ಟು ಗಟ್ಟಿಯಾಗಿನೇ ಇರಬೇಕು. ಗಟ್ಟಿಯಾಗಿದ್ರೆ ಮಾತ್ರ ಈ ತರ ನೀಟಾಗಿ ಬರುತ್ತೆ. ಹಿಟ್ಟು ಸ್ವಲ್ಪ ತಿಳುವಿದ್ರೂ ನೀಟಾಗಿ ಬರಲ್ಲ. ಆಮೇಲೆ ಈ ತರ ಹಬೆನಲ್ಲಿ ಬೇಯಿಸ್ಬೇಕಾದ್ರೂ ಬೆಂದ ಮೇಲೆ ಅಂಟ್ಕೊಂಡ್ಬಿಡತ್ತೆ. ಹಿಟ್ಟು ಗಟ್ಟಿಯಾಗಿರ್ಲಿ. ಬೆಲ್ಲ, ಕೊಬ್ಬರಿ, ಗೋಧಿ ಹಿಟ್ಟು ಒಳ್ಳೆ ಕಾಂಬಿನೇಷನ್. ಈ ತರ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಚಬೇಕು. ಇದನ್ನ 15 ನಿಮಿಷ ಬೇಯಿಸ್ಬೇಕು, 10 ರಿಂದ 15 ನಿಮಿಷ. ನಾನೀಗ ಇನ್ನೊಂದು ಎಲೆನ ಲಟ್ಸಿ ಗ್ಲಾಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಈ ತರ ಗ್ಲಾಸ್ ಅಲ್ಲೇನು ನಿಮ್ಗೆ ಸ್ವಲ್ಪ ದೊಡ್ಡದಾಗತ್ತೆ ಅಷ್ಟೇ. ಅದು ಅಂಚು ಶಾರ್ಪ್ ಆಗಿರ್ಬೇಕು. ನೀವು ಯಾವುದೇ ಒಂದು ಗ್ಲಾಸ್ ತಗೊಳ್ಳಿ, ಬಟ್ಲ ತಗೊಳ್ಳಿ, ಅಂಚು ಶಾರ್ಪ್ ಆಗಿರ್ಬೇಕು. ಸ್ವಲ್ಪ ಇದು ದೊಡ್ಡದು, ಒಂಚೂರು ದೊಡ್ಡದು ಅಷ್ಟೇ. ಈಗ ಒಂದು 15 ನಿಮಿಷ ಆಗಿದೆ ನೋಡಿ, ಈಗ ಬೆಂದಿದೆ. ಗ್ಯಾಸ್ನ ಸಿಮ್ ಮಾಡಿಬಿಟ್ಟು ನಾನು ಇದನ್ನ ತೆಗಿತಾ ಇದ್ದೀನಿ. ಎಷ್ಟು ನೀಟಾಗಿ ಬರುತ್ತೆ ಅಂದ್ರೆ ಒಂಚೂರು ಅಂಟ್ಕೊಂಡಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ನೋಡಿ. ಒಂದು ಲಾಸ್ಟ್ ಅಲ್ಲಿ ತೋರಿಸ್ತೀನಿ, ಒಳಗಡೆ ಫಿಲ್ ಮಾಡಿರೋದು ಕಾಣಿಸ್ತಾ ಇದೆ ಅದರಲ್ಲಿ, ಅಷ್ಟು ಚೆನ್ನಾಗಿದೆ. ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮಗಳು ಫಸ್ಟೇ ಹೇಳ್ಬಿಟ್ಟಿದ್ಲು ಸ್ವಲ್ಪ ಜಾಸ್ತಿ ಮಾಡಮ್ಮ ಅಂತ. ಇದು ನೆಕ್ಸ್ಟ್ ಡೇ ತಿನ್ನಕ್ಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಟೇಸ್ಟ್ ಏನೋ ಒಂಥರ ಚೆನ್ನಾಗಿ ಬಂದಿರುತ್ತೆ. ಈಗ ನಾನು ಇಲ್ಲಿ 21ನ ಜೋಡಿಸ್ತಾ ಇದ್ದೀನಿ. ಇದು ನೈವೇದ್ಯಕ್ಕೆ ಅಂತ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನಾನು ಈ ಮೋದಕ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಅಥವಾ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನಿಸ್ತಾ ಇದ್ರೆ ನನಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಈ ಹೋಮ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಎಲ್ಲ ಮೋದಕ ಬೇಕಾಗತ್ತೆ, ಅವಾಗ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೋದಕ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಒಳಗಡೆನೂ ಅಷ್ಟೇ ಫುಲ್ ಫಿಲ್ ಆಗಿದೆ ನೋಡಿ. ಮೇಲ್ಗಡೆ ಅದು ಗಂಟ್ ಅಂತ ಬರುತ್ತಲ್ಲ, ನಾವು ಅದನ್ನ ತುದಿ ಅಂತೀವಿ ಮೇಲ್ಗಡೆ. ಆ ತುದಿನೂ ಕಾಣ್ದಂಗೆ ಅಷ್ಟೇ ಚಿಕ್ಕದಾಗಿ ಬಂದಿದೆ. ಆ ತುದಿ ಅಷ್ಟೇ ಬರ್ಬೇಕು ಅಂದ್ರೆ ಚೆನ್ನಾಗಿರತ್ತೆ. ತುಂಬಾ ದಪ್ಪ ಆಗಿದ್ರೆ ಚೆನ್ನಾಗಿರಲ್ಲ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.